ಬ್ರೂಕ್ಫೀಲ್ಡ್ ಅಲ್ಲಿರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿರೋದು ಈಗ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಆತಂಕಕ್ಕೆ ಕಾರಣ ಯಾವುದು ಅಂತಂದ್ರೆ ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ, ಅಥವಾ ಮೈಕ್ರೋವೇವ್ ಓವನ್ ಬ್ಲಾಸ್ಟ್ ಆಗಿರೋದಲ್ಲ, ಅಥವಾ ಇನ್ಯಾವುದೇ ಪರಿಕರಗಳು ಕಿಚನ್ನಲ್ಲಿರುವಂಥ ಪರಿಕರಗಳು ಸ್ಫೋಟಗೊಂಡಿರೋದಲ್ಲ. ಬದಲಾಗಿ ಈ ಸ್ಫೋಟ ಬಹಳ ನಿಗೂಢತೆಯನ್ನ ಸೃಷ್ಟಿಸ್ತಾ ಇದೆ. ಏನಾಯಿತು ಅನ್ನುವಂಥ ಪ್ರಶ್ನೆಗೆ ಇಲ್ಲಿಯವರೆಗೆ ಸಮರ್ಪಕವಾದಂಥ ಉತ್ತರ ಸಿಕ್ಕಿಲ್ಲ. ಆದರೆ ಅಲ್ಲಿರುವಂಥ ವಸ್ತುಗಳು ಒಂದಿಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಆ ಬ್ಯಾಟ್ರಿ ಎಲ್ಲ ನೋಡ್ತಾ ಇದ್ರೆ ಬೇರೆಯದ್ದೇ ಕಥೆಗಳನ್ನ ಸ್ಥಳ ಹೇಳ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಸದ್ಯ ಏನಾಗ್ತಾ ಇದೆ ಸ್ಥಳದಲ್ಲಿ ಮತ್ತು ಘಟನೆಗೆ ಏನ್ ಕಾರಣ ಅನ್ನೋದರ ಬಗ್ಗೆ ಸ್ಪಷ್ಟತೆ ಏನಾದರೂ ಸಿಗ್ತಾ ಇದೆಯಾ? ರಕ್ಷತ್, ಈಗ ಪ್ರಮುಖವಾಗಿ ರಾಮೇಶ್ವರಂ ಕೆಫೆಯ ಮುಂಭಾಗದಲ್ಲಿ ನಾನಿದ್ದೇನೆ. ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಕಂಪ್ಲೀಟ್ ಆದ ಒಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆಯ ಬಲಬದಿ ಏನಿದೆ, ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಿರ್ಬೋದು, ಜೊತೆಗೆ ಪೊಲೀಸರು, ಜೊತೆಗೆ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಆಗಿರುವಂತಹ ಶಿವಕುಮಾರ್ ಅವರು ಕೂಡ ಈಗಾಗಲೇ ಒಳಗಡೆ ಬಂದಿದ್ದಾರೆ. ಒಳಗೆ ಹೋಗಿ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಈಗ ಸದ್ಯದ ಮಟ್ಟಿಗೆ ಗೊತ್ತಾಗ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಸ್ಫೋಟಕದಿಂದಲೇ ಈ ಒಂದು ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈಗ ಸದ್ಯ ಒಳಗಡೆ ಡಿಸಿಪಿ ಶಿವಕುಮಾರ್ ಅವರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಆ ಡಸ್ಟ್ ಬಿನ್ ನಲ್ಲಿ, ಅಂದ್ರೆ ಹ್ಯಾಂಡ್ ವಾಶ್ ನ ಕೆಳಗಿರುವಂತಹ ಡಸ್ಟ್ ಬಿನ್ ನಲ್ಲಿ ಈ ಸ್ಫೋಟ ಕಾಣಿಸ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈಗ ಸದ್ಯ ಯಾವ ವಸ್ತುವನ್ನ ಇಟ್ಟಿದ್ರು, ಯಾವ ಕಾರಣಕ್ಕಾಗಿ ಇಟ್ಟಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆದ ಒಂದು ಕಾರಣ ಏನು, ಅಂದ್ರೆ ಈ ಒಂದು ಅನಾಹುತಕ್ಕೆ ಅಥವಾ ಅವಘಡಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸದ್ಯ ಐಸಿಪಿ ರೀನಾ ಸುವರ್ಣ ಅವರು ಕೂಡ ಈಗಾಗಲೇ ಸ್ಥಳದಲ್ಲಿ ಮುಖಾಮುಖ ಹೂಡಿದ್ದು ಒಳಗಡೆ ಕಂಪ್ಲೀಟ್ ಆದ ಒಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಒಳಭಾಗದಲ್ಲಿ ಎಲ್ಲಿ ಸ್ಫೋಟಗೊಳ್ತೋ ಆ ಜಾಗದಲ್ಲಿ ಕಂಪ್ಲೀಟ್ ಆದ ಒಂದು ಸಬ್ಸ್ಟೆನ್ಸಸ್ ಗಳನ್ನ ಈಗಾಗಲೇ FSL ತಂಡ ಕೂಡ ಈಗಾಗಲೇ ಕಲೆಕ್ಟ್ ಮಾಡಿದ್ರೆ, ಮತ್ತೊಂದು ಕಡೆ ಪೊಲೀಸರು ಹೇಗೆ ಈ ಒಂದು ಘಟನೆ ನಡೀತು, ಯಾವುದರಿಂದ ಈ ಒಂದು ಘಟನೆ ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಪ್ರೀಮೆಚ್ಯೂರ್ ಆಗಿರೋದ್ರಿಂದ ಇಂತಹ ಸಂದರ್ಭದಲ್ಲಿ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಮುಂದಿನ ಹಂತದಲ್ಲಿ ಅದು ಯಾವ ರೂಪಕ್ಕೆ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಇನ್ಸಿಡೆಂಟ್ ನಡೆದಿರೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಇಲ್ಲಿ ಸ್ಫೋಟವಾಗಿರೋದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅವರು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಎಲ್ಲಿ ಸ್ಫೋಟಗೊಳ್ತೋ ಆ ಜಾಗದಲ್ಲಿರುವಂತಹ ಒಂದು ಸಬ್ಸ್ಟೆನ್ಸಸ್ಗಳಾಗಿರ್ಬೋದು ಅಥವಾ ಬಿದ್ದಿರುವಂತಹ ವಸ್ತುಗಳನ್ನ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿರುವಂತಹ ವಸ್ತುಗಳ ಆಧಾರದ ಮೇಲೆ ಯಾವ ರೀತಿ ಸ್ಫೋಟಗೊಳ್ತು, ಯಾವುದರಿಂದ ಸ್ಫೋಟಗೊಳ್ತು ಅನ್ನೋದರ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಈಗ ಸದ್ಯ ಒಳಭಾಗದಲ್ಲಿ ಪೊಲೀಸರು ಕೂಡ ಪರಿಶೀಲನೆಯನ್ನು ಒಂದು ಕಡೆ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಹೊರಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಜನರು ಕೂಡ ಸೇರ್ತಾ ಇದ್ದಾರೆ. ಅಂದ್ರೆ ಭಯಭೀತರಾಗಿ ಜನರು ಕೂಡ ಸೇರ್ತಾ ಇರುವಂತದ್ದು. ಅಂದ್ರೆ ಏನಾಯ್ತು ಅನ್ನೋ ಒಂದು ಆತಂಕ ಇಲ್ಲಿರುವಂತಹ ಜನರಿಗೂ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ರೆ ಅದು ಬೇರೆ ರೀತಿಯ ಸಿನಾರಿಯೋ ಇರ್ತಾ ಇತ್ತು. ಆದ್ರೆ ಒಂದು ಸ್ಫೋಟಕದಿಂದ ಈ ರೀತಿಯ ಘಟನೆ ನಡೆದಿದೆ ಅಂದ್ರೆ ನಿಜಕ್ಕೂ ಕೂಡ ಆತಂಕಕಾರಿ ಒಂದು ಘಟನೆ ಅಂತಾನೆ ಹೇಳ್ಬೋದು. ಈಗಾಗಲೇ ಉದ್ಯೋಗಿಗಳು ಕೂಡ, ಅಂದ್ರೆ ಇಲ್ಲಿ ಗಾಯಗೊಂಡಿರುವಂತಹ ಉದ್ಯೋಗಿಗಳ ಸಹೋದ್ಯೋಗಿಗಳು ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅಂದ್ರೆ IT ಕೆಲಸ ಮಾಡ್ತಿರುವಂತ IT ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತವರು ಸಾಕಷ್ಟು ಮಂದಿ ಇಲ್ಲಿ ಗಾಯಗೊಂಡಿರೋದ್ರಿಂದ ಅವರ ಒಂದು ಸಹೋದ್ಯೋಗಿಗಳು ಕೂಡ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಜನ ಕೂಡ ಈಗಾಗಲೇ ಸ್ಥಳೀಯರು ಕೂಡ ಇಲ್ಲಿ ಇರೋದ್ರಿಂದ, ಅಂದ್ರೆ ಈ ರಾಮೇಶ್ವರಂ ಕೆಫೆನ ಮುಂಭಾಗ ಏನಿದೆ, ಈ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಬಂದು ಸೇರಿರುವಂಥದ್ದು. ಅಂದ್ರೆ ಎಲ್ಲ ಒಂದು ಕಡೆ ಆತಂಕಕ್ಕೀಡಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಬಂದಿದ್ದಾರೆ. ಜನರು ಬಂದು ಸಾಕಷ್ಟು ಜನ ಇಲ್ಲಿದ್ದಂಥವ್ರು ಕೂಡ ತಾವಿದ್ದಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿರೋದ್ರಿಂದ ಎಲ್ಲ ಒಂದು ಕಡೆ ಈ ಸಂದರ್ಭದಲ್ಲಿ ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ಕೂಡ ಸಾಕಷ್ಟು ಜನ ಈಗಾಗಲೇ ಘಟನೆ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಅಂದ್ರೆ ಈ ರೀತಿಯಲ್ಲಿ ಘಟನೆ ಆಯ್ತು ಅನ್ನೋ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಜೊತೆಗೆ ಈಗ ಇಲ್ಲಿರುವಂತಹ ಸ್ಥಳೀಯರಲ್ಲಿ ಕೆಲವು ಸ್ಥಳೀಯರಿಂದ ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಒಂದು ಕಡೆ ಮಾಡಿದ್ರೆ, ಮತ್ತೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಸ್ಥಳೀಯರು ಕೂಡ ಇಲ್ಲಿ ಬಂದು ಮೊಕ್ಕಾಮನ್ನ ಹೂಡಿದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ಇಲ್ಲಿ ಬಂದು ಅವರು ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್, ನೀವು ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಇಲ್ಲಿ ಇದೇ ಒಂದು ಸ್ಥಳದಲ್ಲಿ ಇರಲಿಲ್ಲ ಸರ್. ಘಟನೆ ನಡೆದಾಗ ನಾವು ಇಲ್ಲೇ ಪಕ್ಕದಲ್ಲಿ ಮನೇಲಿ ಇದ್ರಿ. ಮತ್ತೆ ಸೌಂಡ್ ಬಂದಾಗ ನಾವು ಏನಾಯ್ತು ಅಂತ ತಿಳ್ಕೊಂಡಾಗ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಅಂತ ಆಯ್ತು. ಸಿಲಿಂಡರ್ ಬ್ಲಾಸ್ಟ್ ಅಂದ್ಕೊಂಡು ನಾವು ಇಲ್ಲಿ ಬಂದಾಗ ನೋಡಿದಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿರಲಿಲ್ಲ. ಅದು ಸರ್, ನೀವು ಎಕ್ಸಾಕ್ಟ್ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಕಂಪ್ಲೀಟ್ ಈ ಸನ್ನಿವೇಶ? ಎಲ್ಲ ಕ್ರೌಡ್ ಕವರ್ಡ್ ಆಗಿದ್ರು. ಆಲ್ಮೋಸ್ಟ್ 5 to 6 ಪೀಪಲ್ಸ್ ವರ್ ಇಂಜರ್ಡ್ ಸರ್.
ಅಂದ್ರೆ ಸರ್ ಯಾವ್ದ್ರಿಂದ ಆಯ್ತು ಅಂತ ಅದಾದ್ಮೇಲೆ ಗೊತ್ತಾಯ್ತಾ ಅಂತ? ಸರ್ ಅದು ಏನಂತ ನೀವು ಅಲ್ಲೇ ಕೇಳ್ಕೊಳ್ಳಿ, ಬಟ್ ಬ್ಲಾಸ್ಟ್ ಆಗಿದ್ದು ಅಂತ ಕನ್ಫರ್ಮ್ ಸರ್. ಓಕೆ, ಎಷ್ಟು ಜನ ಗಾಯಾಳುಗಳು? 6 ಜನ ಗಾಯಾಳುಗಳಿದ್ದಾರೆ ಸರ್. ಓಕೆ, ಎಲ್ಲರನ್ನೂ ಎಲ್ಲಿಗೆ ಶಿಫ್ಟ್ ಮಾಡಿದ್ರಿ ಸರ್? ಸರ್ ಇಲ್ಲಿ ನಾವು ಲೋಕಲ್ ರೆಸಿಡೆಂಟ್ಸ್ ಎಲ್ಲ ಸೇರಿ ಆಲ್ಮೋಸ್ಟ್ ನಿಯರ್ ಬೈ ಹಾಸ್ಪಿಟಲ್ಗೆ ಕಳಿಸ್ಕೊಟ್ರಿ, ಆಟೋದಲ್ಲಿ, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ. ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಇಸ್ ಲೀಸ್ಟ್ ರೆಸ್ಪಾನ್ಸಿಬಲ್ ಸರ್, ಇರ್ರೆಸ್ಪಾನ್ಸಿಬಲ್. ಇದು ಸ್ಥಳೀಯರು ಹೇಳುವಂತ ಮಾತು. ಅಂದ್ರೆ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಘಟನೆ ನಡೀತು. ಘಟನೆ ನಡೆದಂತ ಸಂದರ್ಭದಲ್ಲೂ ಕೂಡ ನಾನು ಇರಲಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಅಂದ್ರೆ ಘಟನೆ ನಡೆದಂತ ಸಂದರ್ಭದಲ್ಲಿ ಇರಲಿಲ್ಲ, ಅದಾದ ಬಳಿಕ ಬಂದಂತ ಸಂದರ್ಭದಲ್ಲಿ ಮೊದಲಿಗೆ ಸಾಕಷ್ಟು ಕನ್ಫ್ಯೂಷನ್ಗಳಿತ್ತು. ಅಂದ್ರೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯ್ತು ಅಂತ ಹೇಳಿದ್ರು. ಅದಾದ ನಂತರ ಗ್ಯಾಸ್ ಸಿಲಿಂಡರ್ ಅಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಬಳಿಕ ಅಲ್ಲಿದ್ದಂತ ಗಾಯಾಳುಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಒಳಗಡೆ ಕೂಡ ಅಂದ್ರೆ ಈ ಒಂದು ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲೂ ಕೂಡ ಕಂಪ್ಲೀಟ್ ಆಗಿ ಪೊಲೀಸರು ಎನ್ಕ್ವೈರಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕೂಡ ಸಾಕಷ್ಟು ಜನ ಬಂದಿರೋದ್ರಿಂದ ಅವರನ್ನು ಕೂಡ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀವಿ. ಸರ್, ಎಕ್ಸಾಕ್ಟ್ಲಿ ಏನಾಯ್ತು ಸರ್? 1 ಗಂಟೆಗೆ ಬ್ಲಾಸ್ಟ್ ಆಗಿದೆ ಅಂತ ತಿಳಿಸ್ತಾರೆ. ನಮಗೂ ಸರಿಯಾದ ಮಾಹಿತಿ ಬಂದಿಲ್ಲ. ಏನಾಗಿದೆ ಅಂತ ತಿಳ್ಕೊಂಡೇ ಹೇಳ್ಬೋದು. ಒಂದು 3-4 ಜನಕ್ಕೆ ಇಂಜುರಿ ಆಗಿದೆ ಅಂತೆ. ಜಸ್ಟ್ ನಾವು ಲೆಟ್ ಮಿ ಸಿ. ನೀವು ರಾಮೇಶ್ವರಂ ಕೆಫೆ ಆಡಳಿತ ಮಂಡಳಿಯವರನ್ನು? ಇಲ್ಲ, ನಾನು ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಓಕೆ, ಪ್ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಹೋಟೆಲ್ ಅಸೋಸಿಯೇಷನ್. ಏನಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಏನು ಕೊಟ್ಟರು ಸರ್? ಮಾಹಿತಿ ಇನ್ನೊಂದು ಸರಿಯಾಗಿ ಬಂದಿಲ್ಲ. ಪೊಲೀಸ್ನವರು ಯಾರನ್ನು ಬಿಡ್ತಾ ಇಲ್ಲ. ಅವ್ರು ತಿಳಿದ ಮೇಲೆ ಹೇಳ್ತೇನೆ ಅದ್ರ ಬಗ್ಗೆ. ಸರ್, ಈಗ ಬ್ಲಾಸ್ಟಿಗೆ ಸಂಬಂಧಪಟ್ಟಂಗೆ ಸಿಲಿಂಡರ್ ಬ್ಲಾಸ್ಟ್ ಅಂತಾನು ಹೇಳ್ತಾ ಇದ್ದಾರೆ. ಜೊತೆಗೆ ಸಿಲಿಂಡರ್ ಬ್ಲಾಸ್ಟ್ ಅಲ್ಲಂತೆ. ಅದ್ರ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ಬಂದ ಮೇಲೆ ತಿಳಿಸ್ತೇನೆ. ಏನು ಎಕ್ಸಾಕ್ಟ್ಲಿ ಯಾವ ಪ್ಲೇಸ್ ಅಲ್ಲಿ ಆಗಿರೋದು ಅನ್ನೋದ್ರ ಬಗ್ಗೆ ಅದು ನಮ್ಗೆ ಸರಿಯಾಗಿ ಮಾಹಿತಿ ಇಲ್ಲ. ನಾನು ನೋಡಿದ ಮೇಲೆ ಹೇಳ್ಬೋದು ಏನಾದ್ರು. ರಕ್ಷತ್, ಇದು ಕಂಪ್ಲೀಟ್ ಆಗಿ ಒಂದು ಕ್ಲಾರಿಫಿಕೇಶನ್. ಅಂದ್ರೆ ಯಾವುದೇ ರೀತಿಯ ಸಿಲಿಂಡರ್ ಸ್ಫೋಟಗೊಂಡಿಲ್ಲ. ಆ ಸ್ಫೋಟಕದಿಂದಲೇ ಈ ಒಂದು ಘಟನೆ ನಡೆದಿದೆ. ಅಂದ್ರೆ ಡಸ್ಟ್ಬಿನ್ ನಲ್ಲಿ ಇಟ್ಟಿದ್ದಂತಹ ಒಂದು ಸ್ಫೋಟಕದಿಂದ ಈ ಒಂದು ಘಟನೆ ನಡೆದಿದೆ ಅನ್ನೋ ಮಾಹಿತಿಯನ್ನ ಇಲ್ಲಿನ ಒಂದು ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ಒಂದು ಕ್ಲಾರಿಫೈ ಅನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಸದ್ಯ ಸ್ಫೋಟಕದಿಂದ ಈ ಒಂದು ಘಟನೆ ನಡೆದಿರೋದ್ರಿಂದ ಒಂದು ರೀತಿಯಲ್ಲಿ ಆತಂಕಕಾರಿ ವಿಚಾರ ಅಂತಾನೆ ಹೇಳ್ಬೋದು. ಈಗ ಸದ್ಯ ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲಿ ಈಗಾಗಲೇ ಪೊಲೀಸರು ಕೂಡ ವೆರಿಫೈ ಅನ್ನ ಮಾಡ್ತಾ ಇದ್ದಾರೆ. ಆ ಸ್ಫೋಟಕಗಳನ್ನು ಕೂಡ ಅಂದ್ರೆ ಸಿಕ್ಕಿರುವಂತಹ ಸ್ಫೋಟಕದ ಕಚ್ಚಾ ವಸ್ತುಗಳೇನಿರ್ತವೆ ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ನಡೀತು, ಯಾವ ಒಂದು ಸ್ಫೋಟಕದಿಂದ ಈ ಘಟನೆ ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ದೊರೆಯಲಿದೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.